ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಐಶ್ವರ್ಯ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಮೇಕಪ್ ಮಾಡ್ಕೋಬೋದು ಆ್ಯಸ್ ಎ ನ್ಯೂ ಮಾಮ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಫೇಸ್ನ. ಯಾವುದೇ ಮೇಕಪ್ ಮಾಡೋಕ್ಕೂ ಮುಂಚೆ ಫೇಸ್ನ ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ವಿಶ್ಕೇರ್ ಅವ್ರದ್ದು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಈ ಲಿಪ್ ಬಾಮ್ ಯೂಸ್ ಮಾಡೋದ್ರಿಂದ ಲಿಪ್ಸ್ ಡ್ರೈ ಆಗೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಅಕ್ವಾಲಾಜಿಕ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ಮಾಡೋಕ್ಕೂ ಮುಂಚೆ ಯಾವುದೇ ಮೇಕಪ್ ಆಗಿರಲಿ ಫಸ್ಟ್ ಸನ್ಸ್ಕ್ರೀನ್ ಅನ್ನೋದು ಯೂಸ್ ಮಾಡಲೇಬೇಕಾಗುತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡಲಿಲ್ಲ ಅಂತ ಅಂದರೆ ತುಂಬ ಬೇಗ ಏಜ್ ಆಗಿರೋರ ಥರ ಕಾಣ್ತೀವಿ. ಸೊ ಮನೆಯಲ್ಲೇ ಇರಲಿ ಹೊರ್ಗಡೆನೇ ಹೋಗಲಿ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕಾಗುತ್ತೆ. ಇಲ್ಲಿ ನಾನು ಸನ್ಸ್ಕ್ರೀನ್ ಬೇಗ ಡ್ರೈ ಆಗಲಿ ಅಂತ ಪೋರ್ಟಬಲ್ ಫ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಫ್ಯಾನ್ನ ನಾವು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ನಾನಿಲ್ಲಿ ನೆಕ್ಸ್ಟ್ ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲೈಟ್ ವೆಯ್ಟ್ ಆಗಿದೆ, ಹಾಗೆ ಏನು ಸ್ಟಿಕ್ಕಿ ಅನ್ಸಲ್ಲ. ಸೊ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ ಇದು ಮಾಯ್ಶ್ಚರೈಸರ್. ಯಾವಾಗಲೂ ನಾನು ಈ ಮಾಯ್ಶ್ಚರೈಸರ್ನೇ ಯೂಸ್ ಮಾಡೋದು. ಡ್ರೈ ಸ್ಕಿನ್ ಇರಲಿ ಆಯಿಲಿ ಸ್ಕಿನ್ ಇರಲಿ ಯಾರು ಬೇಕಿದ್ರೂ ಈ ಮಾಯ್ಶ್ಚರೈಸರ್ನ ಆರಾಮ್ಸೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು ನೀಟಾಗಿ ಮಾಯ್ಶ್ಚರೈಸರ್ನ ಎಲ್ಲ ಕಡೆ ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಬಿಲಿನ್ ಅವ್ರದ್ದು ಫಿಟ್ ಮೀ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ನಂಬರ್ ಬಂದುಬಿಟ್ಟು 128. ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಲೈಟ್ ವೆಯ್ಟ್ ಫೌಂಡೇಶನ್ ಆಗಿರೋದ್ರಿಂದ ಎವ್ರಿಡೇ ಯೂಸ್ಗೆ ತುಂಬ ಬೆಸ್ಟ್ ಸೂಟಬಲ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಈ ಫೌಂಡೇಶನನ್ನು ನಾವು ಡೈಲಿ ಕೂಡ ಯೂಸ್ ಮಾಡ್ಬೋದು, ಹಾಗೆ ಫಂಕ್ಷನ್ಗಳಿಗೂ ಕೂಡ ಯೂಸ್ ಮಾಡ್ಬೋದು. ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ಬ್ರಷ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರಷ್ನ ಯೂಸ್ ಮಾಡ್ತೀನಿ. ತುಂಬ ಸಾಫ್ಟ್ ಆಗಿದೆ. ಇದು ಯೂಸ್ ಮಾಡೋದ್ರಿಂದ ನೀಟಾಗಿ ಬ್ಲೆಂಡ್ ಮಾಡ್ಬೋದು ಫೌಂಡೇಶನ್ನ. ಸ್ವಲ್ಪನೂ ಕಷ್ಟ ಅನಿಸಲ್ಲ. ನಾವು ಫೌಂಡೇಶನ್ನ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಲುಕ್ ಬರುತ್ತೆ. ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗಲಿಲ್ಲ ಅಂತ ಅಂದರೆ ಲುಕ್ ಕೂಡ ನೀಟಾಗಿ ಬರಲ್ಲ. ಸೊ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡಬೇಕು ಅಂದರೆ ಬ್ರಷ್ ಯೂಸ್ ಮಾಡಿದ್ರೆ ತುಂಬ ಬೆಸ್ಟ್ ಅಂತ ನನಗನ್ಸುತ್ತೆ. ಈವನ್ ಲುಕ್ ಹಾಗೂ ಫ್ಲಾಲೆಸ್ ಲುಕ್ ಬೇಕು ಅಂತ ಅಂದರೆ ಫೌಂಡೇಶನ್ ಬ್ರಷ್ನ ಯೂಸ್ ಮಾಡಬಹುದು. ನಾನಿಲ್ಲಿ ಫೌಂಡೇಶನ್ನ ಬ್ರಷಿಂದ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ. ಈ ಕನ್ಸೀಲರ್ ತುಂಬ ಥಿಕ್ಕಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಚೆನ್ನಾಗಿ ಡಾರ್ಕ್ ಸರ್ಕಲ್ಸ್ ಎಲ್ಲ ಕವರ್ ಮಾಡುತ್ತೆ. ಸೊ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದೇ ಚೂಸ್ ಮಾಡೋದು ಕನ್ಸೀಲರ್ನ. ಇಲ್ಲಿ ನಾನು ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲೆಲ್ಲನೂ ಅಪ್ಲೈ ಮಾಡ್ತಾ ಇದ್ದೀನಿ. ಕನ್ಸೀಲರ್ನ ಬ್ಲೆಂಡ್ ಮಾಡೋದಕ್ಕೆ ಇಲ್ಲಿ ನಾನು ಮಾರ್ಸ್ ಅವ್ರದ್ದು ಕನ್ಸೀಲರ್ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಾಫ್ಟ್ ಆಗಿದೆ. ಹೇಗೆ ಫೌಂಡೇಶನ್ ಬ್ರಷ್ ಕೂಡ ಸಾಫ್ಟ್ ಆಗಿದೆ ಅದೇ ಥರ ಇದನ್ನು ಕನ್ಸೀಲರ್ ಬ್ರಷ್ ಕೂಡ ನೀಟಾಗಿ ಕನ್ಸೀಲ್ ಮಾಡುತ್ತೆ. ಎಲ್ಲೆಲ್ಲಿ ಕನ್ಸೀಲರ್ನ ಅಪ್ಲೈ ಮಾಡಿದೆ ಅಲ್ಲೆಲ್ಲ ಬ್ಲೆಂಡ್ ಮಾಡ್ತಾ ಇದ್ದೀನಿ ಬ್ರಷ್ ಹೆಲ್ಪಿಂದ. ಇಲ್ಲಿ ನಾನು ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕಾಂಪ್ಯಾಕ್ಟ್ ಯೂಸ್ ಮಾಡೋದ್ರಿಂದ ಆಯಿಲಿನೆಸ್ ಇರೋದೆಲ್ಲ ಹೋಗುತ್ತೆ ಸ್ಕಿನ್ನಲ್ಲಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಪೆನ್ಸಿಲ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಪೆನ್ಸಿಲಿಂದ ಪೂರ್ತಿ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ನೋಡಿ ಐಬ್ರೋ ಫಿಲ್ ಆದಮೇಲೆ ಹೇಗೆ ಕಾಣ್ತಾ ಇದೆ ಅಂತ. ಇದು ಐಬ್ರೋ ಫಿಲ್ ಮಾಡದೇ ಇರೋದು, ಇದು ಐಬ್ರೋ ಫಿಲ್ ಮಾಡಿರೋವಂಥದ್ದು. ನೆಕ್ಸ್ಟ್ ಲೆಫ್ಟ್ ಐಬ್ರೋ ಕೂಡ ಫಿಲ್ ಮಾಡ್ತಾ ಇದ್ದೀನಿ ಅದೇ ಥರ. ಅದೇ ಪೆನ್ಸಿಲ್ ಹಿಂದ್ಗಡೆ ಕೊಟ್ಟಿರೋಂಥ ಬ್ರಷಿಂದ ನಾನು ಐಬ್ರೋನ ಸೆಟ್ ಮಾಡ್ತಾ ಇದ್ದೀನಿ. ಮೆಬಿಲಿನ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐ ಮೇಕಪ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಜಸ್ಟ್ ಒಂದು ಐಲೈನರ್ ಮಾತ್ರ ಡ್ರಾ ಮಾಡ್ಕೊಳೋದ್ರಿಂದ ನಮ್ಮ ಲುಕ್ನ ಎನ್ಹಾನ್ಸ್ ಮಾಡುತ್ತೆ. ಇಲ್ಲಿ ನಾನು ಡಾರ್ಕ್ ಆಗೇನು ಐಲೈನರ್ ಅಪ್ಲೈ ಮಾಡ್ತಾ ಇಲ್ಲ. ಇದು ಬೇಸಿಕ್ ಮೇಕಪ್ ಆಗಿರೋದ್ರಿಂದ ತುಂಬ ಲೈಟಾಗೇ ಇಟ್ಟಿದ್ದೀನಿ. ಇಲ್ಲಿ ನಾನು ಮೆಬಿಲಿನ್ ಅವ್ರದ್ದು ಹೈಪರ್ ಕರ್ಲ್ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಸ್ಕರ ಯೂಸ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿದಾಗ ಐ ಲ್ಯಾಶಸ್ ಎಲ್ಲ ಪೂರ್ತಿ ಫೌಂಡೇಶನಿಂದ ವೈಟ್ ಕಾಣ್ತಾ ಇರುತ್ತೆ. ಸೊ ಮಸ್ಕರ ಯೂಸ್ ಮಾಡೋದ್ರಿಂದ ನಮ್ಮದು ನ್ಯಾಚುರಲ್ ಕಲರ್ ಏನಿದೆ ಬ್ಲ್ಯಾಕ್ ಆಗಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಮಸ್ಕರ ನಮ್ಮ ಕಣ್ಣಿನ ಸೌಂದರ್ಯನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ NYB ಅವ್ರದ್ದು ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ರೀಮ್ನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಚೀಕ್ಸ್ ಎಲ್ಲ ಪೂರ್ತಿ ಡಲ್ ಆಗಿಬಿಟ್ಟಿರುತ್ತೆ. ಸೊ ಈ ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಪೂರ್ತಿ ಶೈನಿಂಗ್ ಆಗಿ ಕಾಣುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಲಿಕ್ವಿಡ್ ಲಿಪ್ಸ್ಟಿಕ್ ಆಗಿರೋದ್ರಿಂದ ಲಾಂಗ್ ಲಾಸ್ಟಿಂಗ್ ಆಗಿದೆ ಹಾಗೂ ಸ್ಮಡ್ಜ್ ಪ್ರೂಫ್ ಕೂಡ ಆಗಿದೆ. ಸೊ ಲಾಸ್ಟಲ್ಲಿ ಒಂದು ಹಣೆಗೆ ಬಿಂದಿ ಅಪ್ಲೈ ಮಾಡಿಬಿಟ್ರೆ ನಂದು ಮೇಕಪ್ ಫಿನಿಶ್ ಆಯಿತು ಅಂತ ಅರ್ಥ.
ನೋಡಿದ್ರಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ 5 ಮಿನಿಟ್ಸಲ್ಲೇ ಹೇಗೆ ಬ್ಯುಸಿಯಾಗಿರೋವಂಥ ಮಾಮ್ ಮೇಕಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಹೇಗಿತ್ತು ಮೇಕಪ್ ಟ್ಯುಟೋರಿಯಲ್ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.